ಚಿನ್ನ ಕಳೆದು ಹೋದರೆ ಮೊದಲು ಹೀಗೆ ಮಾಡಿ. ಯಾರಿಗೆ ತಾನೇ ಚಿನ್ನದ ಆಭರಣವೆಂದರೆ ಇಷ್ಟವಾಗುವುದಿಲ್ಲವಲ್ಲವೇ? ಅದರಲ್ಲೂ ಸ್ತ್ರೀಯರಿಗೆ ಚಿನ್ನವೆಂದರೆ ಬಲು ಪ್ರೀತಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಚಿನ್ನ ಅತಿ ದುಬಾರಿಯಾಗಿ ಬಿಟ್ಟಿದೆ. ಚಿನ್ನ ಕಳೆದುಕೊಂಡರೆ ಅಥವಾ ಯಾರಾದರೂ ಚಿನ್ನವನ್ನು ಕದ್ದರೆ ಅದು ಶುಭವಲ್ಲವೆಂದು ಹೇಳಲಾಗುತ್ತದೆ. ಚಿನ್ನ ಕಳೆದುಕೊಂಡಾಗ ನಾವು ಏನು ಮಾಡಬೇಕು? ಚಿನ್ನ ಕಳೆದು ಹೋಗುವುದು ಅಶುಭವಂತೆ. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ವಸ್ತುಗಳಿಗೂ ಮಹತ್ವವನ್ನು ನೀಡಲಾಗಿದೆ. ಅದೇ ರೀತಿ ವಿವಿಧ ಲೋಹಗಳಿಗೂ ವಿವಿಧ ಮಹತ್ವವಿದೆ. ಅಂತಹ ಲೋಹಗಳಲ್ಲಿ ಚಿನ್ನ ಕೂಡ ಒಂದು. ಚಿನ್ನವಾಗಿರಬಹುದು ಅಥವಾ ಬೆಳ್ಳಿಯಾಗಿರಬಹುದು. ವಿಷ್ಣುದೇವನಿಗೆ, ಲಕ್ಷ್ಮೀದೇವಿಗೆ ಮತ್ತು ಕುಬೇರ ದೇವನಿಗೆ ಪ್ರಿಯವಾದ ಲೋಹವಾಗಿದೆ. ಚಿನ್ನ ಹಾಗೂ ಚಿನ್ನದ ಆಭರಣಗಳನ್ನು ಲಕ್ಷ್ಮೀದೇವಿಯೊಂದಿಗೆ ಸಂಬಂಧವನ್ನು ಹೊಂದಿದೆ. ಚಿನ್ನವನ್ನು ಲಕ್ಷ್ಮೀದೇವಿಯ ಸಂಕೇತವೆಂದು ಹೇಳಲಾಗುತ್ತದೆ. ಇದೇ ಕಾರಣಕ್ಕಾಗಿ ಜನರು ದೀಪಾವಳಿ, ಧನತೆರೇಸ್ ಹಾಗೂ ಅಕ್ಷಯ ತೃತೀಯಾದಂತಹ ಲಕ್ಷ್ಮೀದೇವಿಗೆ ಸಮರ್ಪಿತವಾದ ಹಬ್ಬದ ದಿನದಂದು ಖರೀದಿಸಿ ಅವುಗಳನ್ನು ಪೂಜಿಸಿ ನಂತರ ಧರಿಸಲಾಗುತ್ತದೆ. ಈ ಶುಭ ದಿನಗಳಲ್ಲಿ ಚಿನ್ನದ ಆಭರಣಗಳನ್ನು ಖರೀದಿಸಿ ಪೂಜಿಸುವುದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಚಿನ್ನ ಹಾಗೂ ಚಿನ್ನದ ಆಭರಣಗಳು ಲಕ್ಷ್ಮೀದೇವಿಗೆ ಸಂಬಂಧಿಸಿದವು ಎಂದು ಹೇಳಲಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಿನ್ನವನ್ನು ಗುರು ಗ್ರಹದೊಂದಿಗೆ ಸಂಬಂಧಿಸಲಾಗಿದೆ. ಈ ಗ್ರಹವು ವ್ಯಕ್ತಿಯ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸುತ್ತದೆ. ಧಾರ್ಮಿಕ ಹಾಗೂ ಜ್ಯೋತಿಷ್ಯ ಮಹತ್ವವನ್ನು ಹೊಂದಿರುವ ಚಿನ್ನ ಕಳೆದು ಹೋದರೆ ಅದು ಯಾವ ಸೂಚನೆಯನ್ನು ನಮಗೆ ನೀಡುತ್ತದೆ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷವಾಗಬೇಕೆಂದರೆ ನೀವು ಖರೀದಿಸಿದ ಬಂಗಾರ ಯಾವತ್ತೂ ಕಳೆದು ಹೋಗಬಾರದು ಎಂದರೆ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಾಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ. ಇದು ಅಶುಭ. ಯಾವುದೇ ಒಬ್ಬ ವ್ಯಕ್ತಿ ಚಿನ್ನವನ್ನು ಅಥವಾ ಚಿನ್ನದ ಆಭರಣಗಳನ್ನು ಕಳೆದುಕೊಂಡರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. ಚಿನ್ನವನ್ನು ಕಳೆದುಕೊಳ್ಳುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ಆತನ ಜೀವನದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ಆದರೆ ಕೆಲವೆಡೆ ಚಿನ್ನವನ್ನು ಕಳೆದುಕೊಂಡರೆ ಅದನ್ನು ಶುಭವೆಂದು ಪರಿಗಣಿಸುತ್ತಾರೆ. ಚಿನ್ನ ಕಳೆದು ಹೋದರೆ ಹೀಗೆ ಮಾಡಿ. ಒಂದು ವೇಳೆ ನೀವು ಚಿನ್ನವನ್ನು ಕಳೆದುಕೊಂಡಿದ್ದರೆ ಅಥವಾ ಯಾರೋ ನಿಮ್ಮ ಚಿನ್ನವನ್ನು ಕದ್ದುಕೊಂಡು ಹೋಗಿದ್ದರೆ ಅಂತಹ ಸಂದರ್ಭದಲ್ಲಿ ನೀವು ವಿಷ್ಣು ಮತ್ತು ಲಕ್ಷ್ಮಿಯನ್ನು ಶಾಂತಗೊಳಿಸಲು ಪ್ರಯತ್ನಿಸಬೇಕು. ಇದಲ್ಲದೆ ಗುರುವಾರದ ದಿನದಂದು ನೀವು ಹಳದಿ ಬಣ್ಣದ ಬಟ್ಟೆಯನ್ನು, ಬೇಳೆಕಾಳುಗಳನ್ನು, ಬೆಲ್ಲವನ್ನು ಅಥವಾ ಇನ್ನಾವುದೇ ಒಂದು ವಸ್ತುವನ್ನು ದಾನವಾಗಿ ನೀಡಬೇಕು. ಇದನ್ನು ಕೂಡ ಮಾಡಬಹುದು. ಇವುಗಳನ್ನು ದಾನ ಮಾಡಲು ನಿಮಗೆ ಸಾಧ್ಯವಾಗದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಗುರುವಾರ ಮತ್ತು ಶುಕ್ರವಾರದ ದಿನದಂದು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಈ ರೀತಿ ಪೂಜೆ ಮಾಡುವುದರಿಂದ ಚಿನ್ನ ಕಳೆದಿರುವುದರಿಂದ ನೀವು ಪಡೆದುಕೊಳ್ಳಬಹುದಾದ ನಕಾರಾತ್ಮಕ ಪ್ರಭಾವವು ಕಡಿಮೆಯಾಗುತ್ತದೆ. ನಿಮ್ಮ ಜೀವನದಲ್ಲಿ ಧನಾತ್ಮಕತೆಯನ್ನು ತರುತ್ತದೆ. ಇದರೊಂದಿಗೆ ನೀವು ಪ್ರತಿನಿತ್ಯ ಅಥವಾ ಗುರುವಾರ ಅಥವಾ ಶುಕ್ರವಾರದ ದಿನದಂದು ವಿಷ್ಣು ಹಾಗೂ ಲಕ್ಷ್ಮಿ ಮಂತ್ರವನ್ನು ಪಠಿಸಬೇಕು. ಚಿನ್ನ ಕಳೆದುಕೊಂಡರೆ ಹೀಗಾಗುವುದು. ಚಿನ್ನವನ್ನು ಕಳೆದುಕೊಳ್ಳುವುದರಿಂದ ಆ ವ್ಯಕ್ತಿ ಹಣದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಸಾಲದ ಸುಳಿಯಲ್ಲಿ ಸಿಲುಕಿಕೊಳ್ಳಬೇಕಾಗುತ್ತದೆ. ಹಣಕಾಸಿನ ಅಸ್ಥಿರತೆ ಉಂಟಾಗಿ ಸಾಕಷ್ಟು ಸಮಸ್ಯೆಗಳಿಗೆ ಅವನು ಗುರಿಯಾಗಬೇಕಾಗುತ್ತದೆ. ಹಾಗಾಗಿ ಚಿನ್ನವನ್ನು ಕಳೆದುಕೊಳ್ಳುವಾಗ ಸಾಕಷ್ಟು ಗಮನವನ್ನು ಹರಿಸಿ. ಕೆಲವೆಡೆ ಚಿನ್ನ ಕಳೆದು ಹೋಗುವುದು ಶುಭವೆಂದು ಪರಿಗಣಿಸಲಾಗುತ್ತದೆ. ಚಿನ್ನ ಕಳೆದು ಹೋದರೆ ಅದು ಆ ವ್ಯಕ್ತಿಯ ದಾರಿದ್ರ್ಯ ನಾಶವಾಗುವುದು ಎಂಬುದನ್ನು ಹೇಳುತ್ತದೆ. ಆದರೆ ಇದನ್ನು ತಪ್ಪು ಎಂದು ಹೇಳಲಾಗುತ್ತದೆ. ನಿಮ್ಮಲ್ಲಿ ಯಾರಾದರೂ ಚಿನ್ನವನ್ನು ಕಳೆದುಕೊಂಡು ಅದರಿಂದ ಒಳ್ಳೆಯದಾಗಿದೆಯೋ ಕೆಟ್ಟದ್ದಾಗಿದೆಯೋ ದಯಮಾಡಿ ಕಾಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.